ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ನಿಮ್ಲತಾ. ಇವತ್ತು ನಾವು ಒಂದೊಳ್ಳೆ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋನೂ ನೀವು ಬಂದು ಸೇರ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಹೆಸರು ಕಾಳು ಪರಾಟ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ರಾತ್ರಿ ನೆನೆಸಿಟ್ಕೊಂಡಿರೋ ಹೆಸರು ಕಾಳು ತೊಗೊಂಡಿದ್ದೀನಿ, ಒಂದು ಬಟ್ಲಾಗುವಷ್ಟು. ನೋಡಿ, ಇವನ್ನ ನೆಂದಿರೋ ಹೆಸರು ಕಾಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದೆರಡು ಹಸಿಮೆಣಸಿಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ. ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ರುಬ್ಕೊಂಬಂದಿದ್ದೀನಿ. ಈಗ ನಾವು ಹಿಟ್ಟು ಕಲಸೋ ಪ್ಲೇಟಿಗೆ ಹಾಕ್ಕೊಂಬಿಡೋಣ ಇದನ್ನ. ಈಗ ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊತಾ ಹೋಗಬೇಕು. ನಾನು ಇಲ್ಲಿ 2 ಬಟ್ಲು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವಾಯಿನನ್ನು ಕೈಯಲ್ಲೇ ಈ ಥರ ತಿಕ್ಕಿ ಹಾಕ್ಕೋತಾ ಇದ್ದೀನಿ. ನೀರೇನು ಹಾಕಕ್ಕೆ ಹೋಗಬಾರ್ದು. ಈಗ ಇದನ್ನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ಮಿಕ್ಸಿ ಮಾಡ್ಕೊಂಬಿದ್ವಲ್ಲ ಹೆಸರು ಕಾಳು, ಅದರಲ್ಲೇ ನೀರಿನ ಅಂಶ ತುಂಬ ಇರುತ್ತೆ. ನಾವು ನೀರು ಹಾಕ್ಕೊಂಡು ಕಲಸೋಕೆ ಹೋಗಬಾರ್ದು. ತೆಳ್ಳಗೆ ಅನಿಸಿದ್ರೆ ಮತ್ತೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇದೆ, ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತೊಂದು ಬಟ್ಲಾಗೋವಷ್ಟು ಹಿಟ್ಟನ್ನ ಸೇರಿಸ್ಕೊಂಡು ನಾದ್ಕೊಳ್ಳೋಣ. ನಮ್ಮ ಚಪಾತಿ ಹಿಟ್ಟು ಹದಕ್ಕೆ ರೆಡಿ ಆಗಬೇಕು. ಹಿಟ್ಟು ಅಲ್ಲಿ ತನಕ ಗಟ್ಟಿ ಆಗೋ ತನಕ ಹಿಟ್ಟು ಸೇರಿಸ್ಕೊತ ಹೋಗಬೇಕು ಸ್ವಲ್ಪನೇ. ನೋಡಿ, ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ನಾದ್ಕೋತಾ ಇದ್ದೀನಿ. ನೋಡಿ, ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ದೀನಿ. ಇದ್ರ ಮೇಲೆ 1 ಸ್ಪೂನ್ ಆಗೋವಷ್ಟು ಈಗ ಎಣ್ಣೆ ಸೇರಿಸ್ಕೊಂಡು ಒಂದೊಂದು 2 ನಿಮಿಷ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋಕೆ ಬಿಡೋಣ. ನೋಡಿ, ಈಗ ಒಂದು 10 ನಿಮಿಷ ಹಿಟ್ಟು ನೆಂದಿದೆ ಚೆನ್ನಾಗಿ. ಈಗ ನಮಗೆ ಚಪಾತಿ ಉದ್ದಕ್ಕೆ ಎಷ್ಟು ಬೇಕೋ ಉಳ್ಳಿ ಅಷ್ಟು ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡಿಟ್ಕೊಳ್ಳೋಣ. ಈ ಪರಾಟಕ್ಕೆ ನಾವು ಸೈಡ್ ಡಿಶ್ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಮೊಸರು ಇದ್ದರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ಖಾರ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಇದಕ್ಕೆ ಒಳ್ಳೆ ಹೊಂದ್ಕೊಳ್ಳುತ್ತೆ. ಈಗ ಇವನ್ನ ಉದ್ಕೊಳ್ಳೋಣ. ಹಿಟ್ಟು ಹಾಕ್ಕೊಂಡಾರು ಉದ್ಕೋಬೋದು, ಇಲ್ಲ ಎಣ್ಣೆ ಹಚ್ಕೊಂಡಾರು ಉದ್ಕೋಬೋದು. ನಾನು ಇಲ್ಲಿ ಹಿಟ್ಟು ಹಾಕ್ಕೊಂಡು ಉದ್ಕೋತಾ ಇದ್ದೀನಿ. ಸ್ವಲ್ಪ ಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊತಿದ್ದೀನಿ. ನಿಮ್ಮ ಹತ್ರ ಕಪ್ಪು ಎಳ್ಳಿದ್ರೆ ಕಪ್ಪು ಎಳ್ಳು ಸೇರಿಸ್ಕೋಬೋದು. ಇದನ್ನ ಈಗ ಉದ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದೇ ಮಗ್ಲಲ್ಲೇ ಉದ್ಕೋತಾ ಹೋಗಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಉದ್ಕೋಬೋದು. ಹಿಟ್ಟು ಹಾಕ್ಕೊಂಡಾರೋ ಉದ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡಾರೋ ಉದ್ಕೊಳ್ಳಿ. ಈಗ ಕಾದಿರೋ ಹೆಂಚು ಮೇಲೆ ಉದ್ದಿಟ್ಕೊಂಡಿರೋ ಚಪಾತಿನ ಹಾಕ್ಕೊಂಡು 2 ಮಗ್ಲು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮಗೆ ಕೊತ್ತಂಬರಿ ಸೊಪ್ಪು ಬಿಳಿ ಎಳ್ಳು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ. ಎರಡು ಮಗ್ಲು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಬೇಯಿಸ್ಕೊಂಡ್ಬಿಟ್ರೆ
ತುಂಬ ರುಚಿಯಾಗಿರೋ ಪರೋಟ ರೆಡಿ ಆಗಿಬಿಡುತ್ತೆ. ಪರೋಟ ಅನ್ಬೋದು, ಚಪಾತಿ ಅನ್ಬೋದು, ಏನಾದರೂ ಕರ್ಕೊಳ್ಳಿ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕಾಳು ತಿಂತಿರಲ್ಲ, ಸೊಪ್ಪು ತಿಂತಿರಲ್ಲ, ಈ ಥರದ್ದು ಚಪಾತಿ ಜೊತೆ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಏನು ಹಾಕಿದ್ದಾರೆ ಅಂತ, ಸುಮ್ಮನೆ ತಿಂತಾರೆ. ಬೆಳಗಿನ ತಿಂಡಿಗೆ ಮಾಡ್ಕೋಬೋದು, ಮತ್ತು ರಾತ್ರಿ ಊಟಕ್ಕೂ ಮಾಡ್ಕೋಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕಟ್ಕೊಳಿಸ್ಬೋದು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಹೆಲ್ದಿ ಕೂಡ, ಮಕ್ಕಳು ಆರಾಮಾಗಿ ತಿಂತಾರೆ. ಮತ್ತು ಇದಕ್ಕೆ ನಮಗೆ ಸೈಡ್ ಡಿಶ್ ಏನಾದ್ರು ಬೇಕೇ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಖಾರ ಎಲ್ಲ ಅದರಲ್ಲೇ ಹಾಕಿರ್ತೀವಲ್ಲ. ಬೇಕಿದ್ರೆ ಕೆಂಪು ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ. ಇನ್ನೊಂದು ಉದ್ದಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನಿಲ್ಲಿ ಒಂದು ಚಪಾತಿ ಥರನೇ ಏನು ಹಾಕದೆ ಇರೋಂಗೆ ಉದ್ದಿದ್ದೀನಿ ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದೇನೂ ಹಾಕಿಲ್ಲ, ಹಾಗೆ ಪ್ಲೇನಾಗೆ ಉದ್ದಿದ್ದೀನಿ. ಇದು ನಾನು ಬೇಯಿಸಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಹೆಸರು ಕಾಳು ಚಪಾತಿ ಮಾಡ್ಕೊಳ್ಳೋದು ಅಂತ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಥ್ಯಾಂಕ್ ಯು.